ವಾರ ಪೂರ್ತಿ ದೋಸೆ, ಇಡ್ಲಿ, ಚಪಾತಿ, ಪೂರಿ ಅಂತ ಅದೇ ತಿಂಡಿ ತಿಂದು ತಿಂದು ಬೋರ್ ಆಗಿದೆಯಾ? ಹಾಗಾದರೆ ಈ ರೀತಿ ಡಿಫ್ರೆಂಟ್ ಆದ ತಿಂಡಿನ ಟ್ರೈ ಮಾಡಿ ನೋಡಿ. ಪೇಪರ್ ಅವಲಕ್ಕಿಯಿಂದ ಮಾಡಿರುವಂತಹ ಈ ತಿಂಡಿ ಸಖತ್ ರುಚಿಯಾಗಿರುತ್ತೆ ಹಾಗೂ ಸುಲಭವಾಗಿ ಮಾಡಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಪೇಪರ್ ಅವಲಕ್ಕಿನ ನಮ್ಮ ಕಡೆ ತೆಳು ಅವಲಕ್ಕಿ ಅಂತಾನೂ ಕರಿತೀವಿ. ಬಾಣಲೆ ಬಿಸಿಗಿಟ್ಟು ಬಾಣಲೆಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿ, ನಾನು ಇಲ್ಲಿ ತೆಂಗಿನ ಎಣ್ಣೆನ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಕಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, 2 ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಗೂ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೇನೆ. ಕಡಲೆ ಬೀಜ ಹಾಕೋದ್ರಿಂದ ಅವಲಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವನ್ನು ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಬೇಕು. ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಈ ರೀತಿ ಉದ್ದವಾಗಿ ಕಟ್ ಮಾಡಿರುವಂತಹ ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 4 ಹಸಿಮೆಣಸು ತಗೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾನಿಲ್ಲಿ 3/4 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಈರುಳ್ಳಿಗೆ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಇದು ಬೇಗ ಫ್ರೈ ಆಗುತ್ತೆ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ನಂತರ ಅವಲಕ್ಕಿನ ಸೇರಿಸಬೇಕು. ನಾನಿಲ್ಲಿ 200 ಗ್ರಾಮಿನಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಅವಲಕ್ಕಿನ ಹಾಕಿ ಈ ರೀತಿ 2 ಸ್ಪೂನಿನಷ್ಟು ನೀರನ್ನು ಹಾಕಿ ಇದನ್ನು ಸ್ವಲ್ಪ ಒದ್ದೆ ಮಾಡಿಕೊಳ್ಬೇಕು. ಅವಲಕ್ಕಿ ಉಪ್ಪು ಕರಿ ಮಾಡ್ತೀವಿ. ಅವಲಕ್ಕಿ ಉಪ್ಪು ಕರಿಗೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ಆದರೆ ಈ ಕಚ್ಚಾ ಅವಲಕ್ಕಿಗೆ ನೀರು ಹಾಕಬೇಕು. ಹೆಚ್ಚು ನೀರು ಹಾಕೋಕ್ಕೆ ಹೋಗಬೇಡಿ. ಈ ರೀತಿ 2 ಸ್ಪೂನಿನಷ್ಟು ನೀರು ಹಾಕಿದರೆ ಸಾಕು. ನಂತರ 1/4 ಕಪ್ಪಿನಷ್ಟು ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿ, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಟೇಸ್ಟ್ಗಾಗಿ 1 ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೇನೆ. ಸಕ್ಕರೆ ಬೇಕಾದರೆ ಹಾಕ್ಕೊಳ್ಳಬಹುದು. ಸಕ್ಕರೆ ಇಷ್ಟ ಇಲ್ಲದೆ ಇರುವವರು ಸ್ಕಿಪ್ ಮಾಡಬಹುದು. ತುಂಬ ರುಚಿಯಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೂ ಹಲ್ಲಿಲ್ಲದವರು ಈ ಅವಲಕ್ಕಿನ ತುಂಬ ಸುಲಭವಾಗಿ ತಿನ್ನಬಹುದು. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.